ಹುಡುಗರ, ಈ ವಿಡಿಯೋದಲ್ಲಿ ನಾವು ಫ್ರೀ ಫಾಲ್ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಈ ಟಾಪಿಕ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅದರ ಮೊದಲಾಗಿ ಹುಡುಗರ ಒಂದೆರಡು ಪ್ರಶ್ನೆ ಇದೆ ಕಣ್ರೋ. ಇವೆರಡು ಪ್ರಶ್ನೆ ನಾವು ಮಾತಾಡಿ ಮುಂದುವರಿಯೋಣ. ಮೊದಲೇ ಪ್ರಶ್ನೆ ಏನಂತ ಹೇಳಿದ್ರೆ, ವಾಟ್ ಹ್ಯಾಪನ್ಸ್ ಟು ಅ ಬಾಲ್ ಜಸ್ಟ್ ಲೆಫ್ಟ್ ಇನ್ ದ ಏರ್ ಅಂತ ಹೇಳಿದ್ರೆ, ಭೂಮಿ ಮೇಲೆ ಒಂದು ಬಾಲು, ಈ ಬಾಲ್ ಬಿಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಇಟ್ ವಿಲ್ ಫಾಲ್ ಟುವರ್ಡ್ಸ್ ದ ಗ್ರೌಂಡ್ ಅಲ್ವಾ? ಈ ರೀತಿ ಬೀಳಕ್ಕೆ ಶುರು ಆಗುತ್ತೆ. ಸರಿನಾ ತಪ್ಪ? ಸರಿ ತಾನೆ? ಮುಂದಿನ ಪ್ರಶ್ನೆ ಏನಕ್ಕೆ ಬೀಳುತ್ತೆ ಅಂತ ಹೇಳಿ. ಹೇಗೆ ಉತ್ತರ ಕೊಡ್ಬೋದು ಇದಕ್ಕೆ? ಏನು ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ಅದರದ್ದೇ ಆದ ಮಾಸ್, ದ್ರವ್ಯ ರಾಶಿ ಅಂತ ಹೇಳ್ತೀವಿ ಅಲ್ವಾ? ಈ ಮಾಸ್ ಇತ್ತು ಅಂತ ಹೇಳಿದಾಗ ಸರಿನಾ, ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಎನಿ ಅದರ್ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಮಾಸ್. ಇದಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ಈ ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ವಸ್ತು ಮತ್ತೊಂದು ವಸ್ತು ಇವೆರಡರಲ್ಲೂ ದ್ರವ್ಯ ರಾಶಿ ಇತ್ತು ಅಂತ ಹೇಳಿದ್ರೆ ದೇ ವಿಲ್ ಫಾಲ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳಿ ಹೇಳುತ್ತೆ. ಸರಿನಾ? ಬಿಕಾಸ್ ದಿಸ್ ಹ್ಯಾಸ್ ಮಾಸ್ ಆ್ಯಂಡ್ ಅರ್ತ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಮಾಸ್, ದಿಸ್ ಆಬ್ಜೆಕ್ಟ್ ದ ಬಾಲ್ ವಿಲ್ ಫಾಲ್ ಟುವರ್ಡ್ಸ್ ದ ಅರ್ತ್ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸರಿ, ಇದೆಲ್ಲ ಫ್ರೀ ಫಾಲ್ಗೂ ಇದಕ್ಕೆ ಏನು ಸಂಬಂಧ? ಇದೆಲ್ಲ ಹೇಗೆ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಈ ಡೆಫಿನೇಷನ್ ನೋಡಿ. ಅ ಫ್ರೀ ಫಾಲಿಂಗ್ ಆಬ್ಜೆಕ್ಟ್ ಇಸ್ ಎನಿ ಆಬ್ಜೆಕ್ಟ್ ಮೂವಿಂಗ್ ಫ್ರೀಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ ಅಲೋನ್ ರಿಗಾರ್ಡ್ಲೆಸ್ ಆಫ್ ಇಟ್ಸ್ ಇನಿಷಿಯಲ್ ಮೋಷನ್. ಸರಿನಾ? ಇದು ನಿಮ್ಮ ಫ್ರೀ ಫಾಲಿಂಗ್ ಡೆಫಿನೇಷನ್. ಈ ಡೆಫಿನೇಷನ್ ಓದಿ ಈ ಪ್ರಶ್ನೆಗೆ ಕೊಡಿ. ಸರಿನಾ? ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಈ ಡೆಫಿನೇಷನ್ ಓದಿ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಪಾಸ್ ಮಾಡಿ ಯೋಚನೆ ಮಾಡಿ. ನನ್ನ ಎಕ್ಸ್ಪ್ಲನೇಷನ್ ಇನ್ನೂ ಬಾಕಿ ಇದೆ. ಬಟ್ ಏನಂತ ಹೇಳಿದ್ರೆ, ನೀವು ಆ ಒಂದು ಟಾಪಿಕ್ನ ನೀವೇ ಓದಿ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾಯಿನಿ. ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಂಥದ್ದನ್ನೆಲ್ಲ ಸ್ವಲ್ಪ ಬುದ್ಧಿ ಬೆಳೆಸ್ಕೊಬೇಕು ಅಂತ ಹೇಳಿದ್ರೆ ನಾವು ಹೇಳಿದ್ದೆಲ್ಲ ಮಾಡ್ಬೇಕು ನೀವು. ಇವಾಗ ನಿಮ್ಮ ಟಾಸ್ಕ್ ಏನಂತ ಹೇಳಿದ್ರೆ, ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಪಾಸ್ ಮಾಡಿಕೊಂಡು ಡೆಫಿನೇಷನ್ ಓದಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತೊಂದು ಸತಿ. ಅದಾದಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿ, ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ. ಮಾಡಿದ್ರಾ? ಏನಕ್ಕೆ ಕೇಳ್ತದೆ ಈ ಪ್ರಶ್ನೆ? ವಿಚ್ ಇಸ್ ಅಂಡರ್ ಫ್ರೀ ಫಾಲ್. ಫ್ರೀ ಫಾಲ್ ಅಂತ ಒಂದು ಡೆಫಿನೇಷನ್ ಇದೆ ಆಯಿತಾ? ಎರಡು ಸಿನಾರಿಯೋ ಇದೆ. ಈ ಎರಡು ಸಿನಾರಿಯೋದಲ್ಲಿ ಯಾವುದನ್ನ ಒಂದು ಇಲ್ಲಾಂದರೆ ಎರಡೂ ಆಗಿರ್ಬೋದು. ಆರ್ ಬೋತ್ ಅಂಡರ್ ಫ್ರೀ ಫಾಲ್ ಆರ್ ಎನಿ ಒನ್ ಈಸ್ ಅಂಡರ್ ಫ್ರೀ ಫಾಲ್ ಆ್ಯಂಡ್ ಇಫ್ ಸೊ ವಿಚ್ ಒನ್ ಅಂತ ಹೇಳಿ ಪ್ರಶ್ನೆ. ಹಾಂ, ಫ್ರೀ ಫಾಲ್ ಅಂತ ಹೇಳಿ ಮತ್ತೊಂದು ಡೆಫಿನೇಷನ್ ಮತ್ತೊಂದು ಸತಿ ಓದೋಣ ಇದನ್ನು. ಅ ಫ್ರೀ ಫಾಲಿಂಗ್ ಆಬ್ಜೆಕ್ಟ್ ಈಸ್ ಎನಿ ಆಬ್ಜೆಕ್ಟ್. ಯಾವುದೇ ಒಂದು ವಸ್ತು ಆಗಿರ್ಬೋದು, ಇದು ಅದು ಅಂತಲೇ ಅಲ್ಲ. ನಾನು ಕೂಡ ಫ್ರೀ ಫಾಲಲ್ಲಿ ಬೀಳ್ಬೋದು, ಬಿದ್ದಿದ್ದೀನಿ ಆಬ್ವಿಯಸ್ಲಿ, ನೀವು ಕೂಡ ಬಿದ್ದಿದ್ದೀರಾ ಅಂಡರ್ ಫ್ರೀ ಫಾಲ್. ಅಂತ ಹೇಳಿದ್ರೆ ಏನೋ, ಮೂವಿಂಗ್ ಫ್ರೀಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಅಲೋನ್ ಅಂತ ಹೇಳಿದ್ರೆ ಅದನ್ನು ಯಾರು ತಳ್ಳಬಾರ್ದು. ಸರಿನಾ? ಅಂದರೆ ದೇರ್ ಶುಡ್ ಬಿ ನೋ ಪ್ರೊಪೆಲ್ಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಲು ಇಲ್ಲಿ ದಿಸ್ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಈ ಪ್ಲೇನ್ ಈಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಅದೇ ಪ್ಲೇನು ಇಲ್ಲಿ ಏನಕ್ಕೆ ಫ್ರೀ ಫಾಲಲ್ಲಿಲ್ಲ? ಏನಕ್ಕಂತ ಹೇಳಿದ್ರೆ, ಈ ಬ್ಲೇಡ್ಸ್ ಇದೆಯಲ್ಲ, ಈ ಬ್ಲೇಡ್ಸು ಗಾಳಿನ ಹಿಂದೆ ತಳ್ಳುತ್ತೆ, ಗಾಳಿ ಈ ಪ್ಲೇನ್ನ ಮುಂದೆ ತಳ್ಳುತ್ತೆ. ಹಾಗಾಗಿ ಅಲಾಂಗ್ ವಿತ್ ದ ಪುಲ್ ಬೈ ದ ಗ್ರಾವಿಟಿ ಕೂಡ ಇದು ಕೆಳಗೆಳಿತಾ ಇದೆ. ಅದು ಬಿಟ್ಟು ಗಾಳಿ ಕೂಡ ಇದನ್ನು ಮುಂದೆ ತಳ್ತಾ ಇದೆ. ಗಾಳಿ ಮತ್ತು ಭೂಮಿ ಎರಡೂ ಇದು ತಳ್ತಾ ಇದೆ, ಕೆಳಗೆ ಎಳಿತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ದಿಸ್ ಇಸ್ ನಾಟ್ ಅಂಡರ್ ಫ್ರೀ ಫಾಲ್. ಅದೇ ಇದು ಗಾಳಿ ಏನಕ್ಕೆ ತಳ್ತಾನೆ ಯಾಕಂತ ಹೇಳಿದ್ರೆ ಇಂಜಿನ್ ಆಫ್ ಇದೆ. ಹಾಗಾಗಿ ದಿಸ್ ಇಸ್ ಫಾಲಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ. ನೀವು ಒಂದು ವಸ್ತು ಎಸ್ದಾಗ ಭೂಮಿ ಮೇಲೆ ಏನಾಗುತ್ತೆ? ಅದು ಅದ್ರ ಪಾಡೋದು ಕೆಳಗೆ ಬೀಳುತ್ತೆ. ಅಂತ ಹೇಳಿದ್ರೆ ಚೆಂಡಾಗಿರ್ಬೋದು, ಒಂದು ಹಣ್ಣಾಗಿರ್ಬೋದು, ಸುಮ್ಮನೆ ಹಿಂಗೆ ಬೀಳುತ್ತೆ. ಸೊ ದೋಸ್ ಆರ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಸರಿನಾ? ಯಾವುದು ಫ್ರೀ ಫಾಲಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈ ಥರ ಪ್ರೊಪೆಲ್ಷನ್ ಇರುತ್ತೆ ನೋಡಿ. ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಯಾರನ್ನ ಪ್ಯಾರಾಶೂಟಲ್ಲಿ ಬೀಳ್ತಾರಲ್ಲ, ಈ ಥರ ಈ ಪ್ಲೇನ್ ಬೀಳ್ತಾ ಇದೆ. ಸರಿನಾ? ಪೈಲಟು ಈ ಗಾಡಿ ಓಡ್ತಾ ಇಲ್ಲ ಅಂಥೇಳಿ ಪ್ಯಾರಾಶೂಟ್ ಓಪನ್ ಮಾಡಿಕೊಂಡು ದೇ ವಿಲ್ ಸ್ಲೋಲಿ ಕಮ್. ದಿಸ್ ಪರ್ಸನ್ ಈಸ್ ನಾಟ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಈ ವ್ಯಕ್ತಿ ಫ್ರೀ ಫಾಲಲ್ಲಿ ಇಲ್ಲ. ಏನಕ್ಕಂತ ಹೇಳಿದ್ರೆ ಗ್ರಾವಿಟಿ ಇವನ್ನ ಕೆಳಗೆ ಎಳಿತಾ ಇದೆ, ಆದರೆ ಪ್ಯಾರಾಶೂಟ್ ಇವನ್ನ ಮೇಲೆ ಕೂಡ ಎಳಿತಾ ಇದೆ. ಸೊ ಇಲ್ಲಿ ಎರಡು ಫೋರ್ಸ್ ಇದೆ. ಸರಿನಾ? ಆದರೆ ಇಲ್ಲಿ ಬರೀ ಒಂದೇ ಫೋರ್ಸ್, ಒಂದು ಮೇಜರ್ ಫೋರ್ಸ್. ಅದು ಯಾವುದು ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಪುಲ್. ಸೊ ಹಿಯರ್ ದಿಸ್ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್.
ಸರಿನಾ? ಅರ್ಥ ಆಯ್ತಾ ಡೆಫಿನೇಷನ್ನು? ಮತ್ತೊಂದು ಭಾಗ ಇದಿದೆ, ರಿಗಾರ್ಡ್ಲೆಸ್ ಆಫ್ ಇಟ್ಸ್ ಇನಿಷಿಯಲ್ ಮೋಷನ್ ಅಂತ ಹೇಳಿದ್ರೆ, ನಾನು ಇಲ್ಲೊಂದು ಹೇಳಿದ್ದೀನಿ ನೋಡಿ, ಇಲ್ಲಿ ಚೆಂಡನ್ನ ಎಸೆಯೋದು. ಇಫ್ ಯು ಥ್ರೋ ಅ ಬಾಲ್, ಸರಿನಾ? ಇಲ್ಲಿ ನಾನು ಬಿಟ್ಟಿದ್ದೀನಿ, ಸುಮ್ಮನೆ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಸುಮ್ಮನೆ ಹಿಂಗೆ ಬಿಟ್ಟೆ, ಆಯಿತಾ? ಸೊ ಯು ಇಸ್ ಸೆಟ್ ಟು ಬಿ 0. ಈ ಚೆಂಡನ್ನ ನಾನು ಬೇಕಾದ್ರೆ ಎಸ್ತಿರ್ಬೋದಾಯಿತು. ಸೊ ಯು ಇಸ್ ನಾಟ್ ಈಕ್ವಲ್ ಟು 0. ಎಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರದ್ದೇ ಆದ ಒಂದು ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಅದಾದಮೇಲೆ ಈ ಬಾಲು ಅದ್ರ ಪಡೋದು ಬಿಕಾಸ್ ಆಫ್ ಗ್ರಾವಿಟೇಷನ್ ಪುಲ್ ಬೀಳುತ್ತೆ. ಇವೆರಡು ಕೂಡ ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಫ್ರೀ ಫಾಲ್, ಆಯಿತಾ? ಈ ಒಂದು ವಿ ಥ್ರೂ ಇಟ್, ನಾವು ಎಸ್ತಿದ್ರು ಕೂಡ, ಆಯಿತಾ? ಎಸ್ತ ಮೇಲೆ ಏನಾಗುತ್ತೆ, ದ ಬಾಲ್ ಈಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಸರಿನಾ? ಫ್ರೀ ಫಾಲ್ ಅಂತ ಹೇಳಿದ್ರೆ ಒಂದು ವಸ್ತು ಬೀಳೋದು ತೂಕದಿಂದ, ಅದರ ತೂಕ ಅಂತ ಹೇಳೋದಕ್ಕಿಂತ ತೂಕ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಮತ್ತು ಇಲ್ಲ ಅಂತ ಹೇಳಿದ್ರೆ ಮಾಸು, ದ್ರವ್ಯ ರಾಶಿ ಅಂತ ಹೇಳ್ತಾರಲ್ಲ, ಅದರ ಮಾಸಿಂದ ಬೀಳುತ್ತಲ್ವಾ, ಬಿಕಾಸ್ ಆಫ್ ದ ಇಟ್ಸ್ ಮಾಸ್ ವೆನ್ ಇಟ್ ಫಾಲ್ಸ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಮಾಸ್, ಆವಾಗ ದ ಆಬ್ಜೆಕ್ಟ್ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್ ಅಂತ ಹೇಳ್ಬೋದು. ಸರಿನಾ? ಹಾಂ, ಫ್ರೀ ಫಾಲ್ ಅಂತ ಹೇಳಿದ್ರೆ ಇಟ್ಸ್ ಫಾಲಿಂಗ್. ಬೀಳೋದಂತ ಹೇಳಿದ್ರೆ ಅದ್ರ ದಿಕ್ಕಿರಬೇಕು, ಅದರದ್ದೇ ಆದ ಒಂದು ಶಕ್ತಿ ಇರಬೇಕು, ಎಷ್ಟು ಇದರಲ್ಲಿ ಎಷ್ಟು ಫೋರ್ಸಲ್ಲಿ ಅದು ಬೀಳುತ್ತೆ ಅಂತ ಹೇಳಿ. ಸರಿನಾ? ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡೋಣ. ಸೊ ವಿ ಆರ್ ಕನ್ಸಿಡರಿಂಗ್ ಸಿನಾರಿಯೋ ವೆರ್ ಇನ್ ದ ಇನಿಷಿಯಲ್ ವೆಲಾಸಿಟಿ ಇಸ್ 0 ಅಂತ ಹೇಳಿ ನಾವು ಸುಮ್ಮನೆ ಹಿಂಗೆ ಆ ವಸ್ತುನ ಬಿಟ್ಟಿದ್ದೀವಿ, ಕೈಯಿಂದ ಒಂಥರ ಸ್ಲಿಪ್ ಆಗಿದೆ ಅಂತ ಹೇಳ್ಕೊಳ್ಳೋಣ. ಆ್ಯಂಡ್ ಆಬ್ಜೆಕ್ಟ್ ಇಸ್ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್. ಏನಾಗುತ್ತೆ ಇದಕ್ಕೆ, ಇದು ಭೂಮಿ ಅಂತ ತಿಳ್ಕೊಂಡ್ರೆ ಇಟ್ ವಿಲ್ ಫಾಲ್ ಟುವರ್ಡ್ಸ್ ದ ಅರ್ತ್ ಅಂತ ಹೇಳಿದ್ರೇನು, ಒಂದಷ್ಟು ಸಿನಾರಿಯೋ ತೊಗೊಂಡು ಡಿಸ್ಕಸ್ ಮಾಡೋಣ. ಇಲ್ಲೊಂದು ವಸ್ತು ಬೀಳ್ತಾ ಇದೆ, ಇಲ್ಲೊಂದು ವಸ್ತು ಬೀಳ್ತಾ ಇದೆ, ಭೂಮಿ ಕಡೆ ಇಲ್ಲೊಂದು ವಸ್ತು ಬೀಳ್ತಾ ಇದೆ. ಯಾವ ದಿಕ್ಕಲ್ಲಿ ಬೀಳುತ್ತಿದೋ, ಇದು ಈ ಕಡೆ ಬೀಳುತ್ತೆ ಅಂತ ಹೇಳ್ಬೋದು, ಇದು ಈ ಕಡೆ ಮತ್ತು ಇದು ಈ ಕಡೆ, ಹೌದಾ? ಇವೆಲ್ಲ ಕೆಳಗೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸರಿನಾ? ತಪ್ಪು. ಹೇಗಿದ್ದು ಬೀಳುತ್ತೆ ಅಂತ ಹೇಳಿದ್ರೆ, ಇದು ಭೂಮಿ ಸೆಂಟ್ರು ಅಂತ ಹೇಳಿದ್ರೆ ಈ ವಸ್ತು ಮತ್ತು ಭೂಮಿ ಸೆಂಟರ್ನ ನೀವು ಮೊದಲು ಈ ಥರ ಜಾಯಿನ್ ಮಾಡ್ಕೊಬೇಕು. ಸರಿನಾ? ನಿಮ್ಮ ಫೋರ್ಸಿನ ದಿಕ್ಕು ಯಾವ ರೀತಿಯಲ್ಲಿರುತ್ತೆ ಅಂದರೆ ಈ ರೀತಿಯಲ್ಲಿರುತ್ತೆ. ದ ಫೋರ್ಸ್ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್. ಸರಿನಾ? ಸೊ ಪಾಯಿಂಟ್ ಎ, ಬಿ ಆ್ಯಂಡ್ ಸಿ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ತುಂಬ ಜನ ಏನು ಅನ್ಕೊತಾರೆ ಅಂತ ಹೇಳಿದ್ರೆ, ಕೆಳಗೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅನ್ಕೊತಾರೆ, ಆಯಿತಾ ಹುಡುಗರ? ಕೆಳಗೆ ಅಂತ ಹೇಳಿದ್ರೆ ಭೂಮಿ ಮೇಲೆ, ಟು ದ ಸೆಂಟರ್ ಆಫ್ ದ ಅರ್ತ್. ನೋಡಿ, ನಾವು ಇಲ್ಲಿದ್ದೀವಿ, ಇದು ಈಕ್ವೇಟರ್, ಭೂಮಿ ಈಕ್ವೇಟರ್ ಅಂತ ಹೇಳಿದ್ರೆ ನಾವು ಅರೌಂಡ್ ಸಮ್ವೇರ್ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ನಂಗೆ ಗೊತ್ತಿಲ್ಲ, ಎಲ್ಲೋ ಅಕ್ರಾಸ್ ಅಂದರೆ ಮೆಮೊರೈಸ್ ಮಾಡಿಲ್ಲ, ಬಟ್ ಇಲ್ಲೆಲ್ಲೋ ಇದ್ದೀವಿ ನಾವು. ಸರಿನಾ? ಇಲ್ಲಿ ನೀವು ನಿಂತಿದ್ದೀರಾ. ಆಯಿತಾ? ಮತ್ತೊಂದು ರಷ್ಯಾದಲ್ಲೋ ಎಲ್ಲೋ ಆ ವ್ಯಕ್ತಿ ಇಲ್ಲಿ ನಿಂತಿದ್ದಾರೆ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಮ ತಲೆ ಮೇಲೆ ಅಂತ ಹೇಳಿದ್ರೆ ಈ ದಿಕ್ಕಲ್ಲಿದೆ, ಅವ್ರ ತಲೆ ಮೇಲೆ ಅಂದರೆ ಈ ದಿಕ್ಕಿದೆ. ಅವ್ರ ಕಾಲು ಕೆಳಗಡೆ ಅಂತ ಹೇಳಿದ್ರೆ ಈ ದಿಕ್ಕಲ್ಲಿದೆ, ನಮ್ಮ ಕಾಲು ಕಡೆ ಇದು, ಅವ್ರ ಕಾಲು ಕೆಳಗಡೆ ಇದು ಈ ದಿಕ್ಕಲ್ಲಿರುತ್ತೆ. ಸೊ ಕೆಳಗೆ ಅಂತ ಹೇಳಿದಾಗ ಇಟ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಅರ್ತ್, ಈ ರೀತಿಯಲ್ಲ. ಸರಿನಾ? ಸೊ ಡೈರೆಕ್ಷನ್ ಆಫ್ ದ ಫ್ರೀ ಫಾಲ್ ಇಟ್ಸ್ ಆಲ್ವೇಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಮತ್ತು ಅದರ ಶಕ್ತಿ ಏನು, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಂಡರ್ ವಿಚ್ ಇಟ್ ವಿಲ್ ಫಾಲ್ ಅಂತ ಹೇಳಿ ಕೇಳಿದಾಗ ಯಾರನ್ನ ಈ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಆ್ಯಸ್ ಪರ್ ನ್ಯೂಟನ್ಸ್ ಸೆಕೆಂಡ್ ಲಾ ವಿ ನೋ ದ್ಯಾಟ್ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಸರಿನಾ? ಇಲ್ಲಿ ಎಮ್ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ದ ಆಬ್ಜೆಕ್ಟ್, ಎ ಇಸ್ ನಥಿಂಗ್ ಬಟ್ ಯುವರ್ ಆಕ್ಸಿಲರೇಷನ್. ಹೌದಾ ಅಲ್ವಾ? ಆದರೆ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ದಿಸ್ ಅ ಪರ್ಟಿಕ್ಯುಲರ್ ಕಂಡೀಷನ್. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ನಿಯರ್ ದ ಸರ್ಫೇಸ್ ಆಫ್ ಅರ್ತ್ ಈ ಆಕ್ಸಿಲರೇಷನ್ ಇದೆಯಲ್ಲ, ಅದು ಫಿಕ್ಸ್ಡ್ ವ್ಯಾಲ್ಯೂ ಇದೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ. ಸರಿನಾ? ಈ ವ್ಯಾಲ್ಯೂನ ನಾವು ಒಂದು ನ್ಯೂಮರಿಕಲಲ್ಲಿ ನೋಡಿದ್ವಿ, ನೆನಪು ಬರ್ತಾ ಇದೆಯಾ? ಯಾವ ನ್ಯೂಮರಿಕಲ್ ಅಂತ ಹೇಳಿದ್ರೆ, ಆ್ಯನ್ ಆಬ್ಜೆಕ್ಟ್ ಆಫ್ 1 kg ಮಾಸ್, ಅದರದ್ದು ತೂಕ ಎಷ್ಟಿರುತ್ತೆ ಅಂತ ಹೇಳಿ, ವಾಟ್ ಈಸ್ ಇಟ್ಸ್ ವೆಯ್ಟ್ ಅಂತ ಹೇಳಿ ನೋಡಿದ್ರಿ. ಅಲ್ಲಿ ನಮಗೆ 9.8 ಮೀಟರ್ ನ್ಯೂಟನ್ ಉತ್ತರ ಬಂತು. ಸೊ 9.8 ಇಲ್ಲಿ ಅದೇ ವ್ಯಾಲ್ಯೂ ಇದು. ಹೇಗೆ ಅದು ಇದು ಸಂಬಂಧಪಟ್ಟಿದೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ತಿಳ್ಕೊತೀವಿ. ಸೊ ಇದು
ಈ ವ್ಯಾಲ್ಯೂ ಫಿಕ್ಸ್ಡು, ಈ ಆಕ್ಸಲರೇಷನ್ ಇದೆಯಲ್ಲ ಇದು ವ್ಯಾಲ್ಯೂ ಫಿಕ್ಸ್ಡು, ಆ್ಯಂಡ್ ದಿಸ್ ಆಕ್ಸಲರೇಷನ್ ಇಸ್ ಡಿನೋಟೆಡ್ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್. ಈ ಥರ ಎ ಬದಲಾಗಿ ಜಿ ಅಂತ ಬರಿತೀವಿ. ಆ್ಯಂಡ್ ಇಟ್ಸ್ ಗಿವನ್ ಅ ಸ್ಪೆಷಲ್ ನೇಮ್ ಆ್ಯಂಡ್ ಇಟ್ಸ್ ಕಾಲ್ಡ್, ಇದಕ್ಕೊಂದು ಹೆಸರಿದೆ, ಆಕ್ಸಿಲರೇಷನ್ ಡ್ಯೂ ಟು ವಾಟ್, ಬಿಕಾಸ್ ಆಫ್ ಆರ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿ. ಅಷ್ಟೇ, ಸರಿನಾ? ಗ್ರಾವಿಟಿಯಿಂದ ಒಂದು ವಸ್ತು ಆಕ್ಸಿಲರೇಟ್ ಆಗ್ತಾ ಇದೆ, ಬೀಳ್ತಾ ಇದೆ, ಅದರ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್, ಅದೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಲ್ವಾ? ಹಾಗಾಗಿ ಇದು ಹೆಸರು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಬಿಕಾಸ್ ಆಫ್ ಗ್ರಾವಿಟಿ ಅಂತ ಹೇಳಿ, ಅಷ್ಟೇ, ಸರಿನಾ? ಸೊ ಫ್ರೀ ಫಾಲ್ ಅಂತ ಹೇಳೋದು ಒಂದು ಸಿನಾರಿಯೋ ಅಷ್ಟೇ, ಏನಿಲ್ಲ. ಆ ಸಿನಾರಿಯೋ ಕಂಡೀಷನ್ ಏನಂತ ಹೇಳಿದ್ರೆ ಭೂಮಿ ಮಾತ್ರ ಅದನ್ನು ಕೆಳಗಿಳಿತಾ ಇರಬೇಕು ಆ್ಯಂಡ್ ನಥಿಂಗ್ ಎಲ್ಸ್. ಮತ್ತೊಂದು ವಸ್ತು ಇಲ್ಲಾಂದರೆ ಮತ್ತೊಂದು ಏನೇ ಒಂದು ಆಗಿರ್ಬೋದು ಅದನ್ನು ಮೇಲೆ ಎಳಿತಾ ಇರಕೂಡದು, ಅದನ್ನು ಕೆಳಗೆ ಎಳಿತಾ ಇರಬೇಕು ಅಂತ ಹೇಳಿ. ಆ್ಯಂಡ್ ದಟ್ ಟು ಇಟ್ ಹ್ಯಾಸ್ ಟು ಬಿ ಗ್ರಾವಿಟಿ. ಸೊ ಆ ಥರ ಇದ್ದಾಗ ಇಟ್ಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್, ಸರಿನಾ? ಸೊ ಇವಾಗ ಪಾಸ್ ಮಾಡ್ಕೊಂಡು ನೀವು ನೋಡಿ.